ತಗೋ ಇಷ್ಟು ದಿನ ಮನೇಲಿ ಮೂಲೆಲ್ಲೂ ಕೂತ್ಕೊಂಡು ಬರ್ದಿದ್ದಾಯ್ತು. ಈಗ ಕಾರ್ ಡಿಕ್ಕಿಲ್ ಬಂದ್ ಕೂತ್ಕೊಂಡಿದ್ಯಾ. ಇನ್ನು ಅದೆಲ್ಲೆಲ್ಲೋ ಕೂತ್ಕೊಳ್ತೀಯೋ. ಇನ್ ಮುಂದೆ ಈ ತರ ಎಲ್ಲ ಎಲ್ಲೋ ಕೂತ್ಕೋಬೇಡ. ಅರ್ಥ ಆಯ್ತಾ? ಸರಿ, ಲೇಟ್ ಆಯ್ತು, ನಡಿ ಮಲ್ಕೊಳ್ಳೋಣ. ನಾನು ಅದಕ್ಕೆ ಕಾಯ್ತಾ ಇದ್ದೆ. ಬನ್ನಿ ಒಟ್ಟಿಗೆ ಮಲ್ಕೊಳ್ಳೋಣ. ನೀನ್ ಬೇರೆ ಮಲ್ಕೊ, ನಾನ್ ಬೇರೆ ಮಲ್ಕೊಳ್ತೀನಿ. ಏನು ಮೆತ್ತಗ್ ಮಾತಾಡಿದ ತಕ್ಷಣ ನಿನ್ ಮರಳಾಗ್ಬಿಟ್ಟೆ ಅನ್ಕೊಂಡ್ಯಾ? ನಡಿ. ಸರಿ ಇರಿ, ಕಾರ್ ಡಿಕ್ಕಿ ಯಾರು ಕ್ಲೋಸ್ ಮಾಡ್ತಾರೆ? ಏನ? ಅಲ್ಲ, ಅದ್ ನಾನ್ ಹೇಳ್ಕೊಂಡ್ರು ಬಂದಿಲ್ಲ, ಅದಕ್ಕೆ ಕೇಳ್ದೆ. ಓಪನ್ ಮಾಡ್ಬೇಕಾರೆ ಹೆಂಗ್ ಮಾಡ್ದೆ? ಬಟನ್ ಇತ್ತು, ಒತ್ತದೆ ಓಪನ್ ಆಯ್ತು. ತೆಪ್ಪಗ್ ಹಾಕ್ಬಿಟ್ ಬಾ. ಸರಿ ಬಿಡಿ, ನಾನೇ ಹಾಕ್ತೀನಿ. ರೀ ಏನ? ಬರ್ತಿಲ್ಲ ನಿಜ. ಸರಿ ಬಿಡು, ನಾನೇ ಹಾಕ್ತೀನಿ, ನಡಿ. ಅಲ್ಲ, ನಿಮಗ್ ಕರುಣೆ ಅನ್ನೋದೇ ಇಲ್ಲ ಅಲ್ವಾ? ಏಕೆ? ಮಧ್ಯರಾತ್ರಿಲಿ ಹೆಂಡತಿನ ಒಬ್ಳೇ ಬಿಟ್ಟು ಈಗ ಹೋಗ್ತಾ ಇದೀರಲ್ಲ, ನನಗ್ ಭಯ ಆಗಲ್ವಾ? ಅದಕ್ ನಾನೇನ್ ಮಾಡ್ಬೇಕು? ಈ ಬೆಳದಿಂಗಳ ರಾತ್ರಿಲಿ ಹೆಂಡತಿ ಕೈ ಹಿಡ್ಕೊಂಡು ಹೋದ್ರೆ ಲೈಫ್ ಬ್ಯೂಟಿಫುಲ್ ಆಗಿರುತ್ತಂತೆ. ಕರ್ಕೊಂಡು ಹೋಗಿ. ಬ್ಯೂಟಿಫುಲ್? ನಿನ್ ಮುಂದೋಗು, ನಾನು ಹಿಂದೆ ಬರ್ತೇನೆ. ಬ್ಯೂಟಿಫುಲ್ ಅಂತ ನಾನೇನು ಹೇಳ್ದೆ ಇದ್ರು ಎಲ್ಲಾವ್ದನ್ನು ಎಕ್ಸಾಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾಡ್ತಾಳಲ್ಲ. ನಾನ್ ಏನೇ ಬೈದ್ರು, ಎಷ್ಟೇ ಕೋಪ ಮಾಡ್ಕೊಂಡ್ರು ಇವಳು ಮಾತ್ರ ತನ್ನ ಜವಾಬ್ದಾರಿನ ಮರೆಯಲ್ಲ. ಹಂಗಂತ ಏನ್ ಗೌರಿ, ಆಗ್ಲಿಂದ ಹಾಗೆ ಮೆಟ್ಲ ಕಡೆ ಬಗ್ಗೆ ಬಗ್ಗೆ ನೋಡ್ತಾ ಇದೀಯಾ? ಏನಿಲ್ಲ ಚಿಕ್ಕತ್ತೆ, ನಾನ್ ಸೆಲೆಕ್ಟ್ ಮಾಡಿ ಎತ್ತಿಟ್ಟಿದ್ದ ಡ್ರೆಸ್ನ ಹಾಕಿಲ್ಲ ಈ ಪುಣ್ಯಾತ್ಮ. ಹಾಗೆ ನೀನ್ ಎತ್ತಿಟ್ಟಿರೋ ಡ್ರೆಸ್ ಹಾಕಿ ನಿನ್ ಈಗೋ ಸ್ಯಾಟಿಸ್ಫೈ ಮಾಡೋಕೆ ನಾನೇನ್ ದಡ್ಡ ಅಲ್ಲ. ಅಮ್ಮ, ಆಫೀಸ್ಗೆ ಹೋಗಿ ಬರ್ತೀನಿ. ಆಯ್ತಪ್ಪ. ಅತ್ತೆ, ನಿಮ್ ಹತ್ರ ಒಂದ್ ಪರ್ಮಿಷನ್ ಕೇಳ್ಬೇಕಿತ್ತು. ಪರ್ಮಿಷನ್? ಇದೇನಿದು ಹೊಸದಾಗಿ ಪರ್ಮಿಷನ್ ಕೇಳೋ ಅಭ್ಯಾಸ ಯಾವಾಗಿಂದ ಮಾಡ್ಕೊಂಡೆ? ಇಲ್ಲಿವರೆಗೂ ನಿನಗೇನ್ ಇಷ್ಟ ಹಾಗೆ ತಾನೇ ಮಾಡ್ಕೊಂಡ್ ಬಂದಿದ್ಯಾ? ಅಕ್ಕ, ವಿಷಯ ಏನು ಅಂತ ಕೇಳೋಕು ಮುಂಚೆ ರೇಗ್ತಿದ್ಯಲ್ಲ, ಹಿಂಗ್ ಯಾವಾಗ್ಲೂ ಸಿಡಿಮಿಡಿ ಅಂತಿದ್ರೆ ಪಾಪ ಅವಳ ಪ್ರೀತಿಯಿಂದ ನಿನ್ನ ಹತ್ರ ಮಾತಾಡೋದ್ ಹೇಗೆ? ಅವಳ ಪ್ರೀತಿ ನನ್ಗೇನ್ ಬೇಕಾಗಿಲ್ಲ ಬಿಡು. ಆದ್ರೆ ನನಗ್ ನಿನ್ ಪ್ರೀತಿ ಬೇಕಲ್ಲ ಅತ್ತೆ. ಈ ಮನೆಯಲ್ಲಿ ಪ್ರೀತಿ ಕಾಳಜಿ ಎಲ್ರ ಮೇಲೂ ತೋರಿಸ್ತೀರಾ, ಆದ್ರೆ ನನ್ನನ್ ಮಾತ್ರ ಹೊರಗೆ ಹೇಳ್ತಾರೆ ನೋಡ್ತೀರಾ. ನನ್ನನ್ ಯಾಕೆ ಇಷ್ಟು ದೂರ ತಳ್ತೀರಾ ಅತ್ತೆ? ನಾನ್ ನಿನ್ನ ದೂರ ಇಟ್ಟಿಲ್ಲ, ಹತ್ರ ಬರ್ಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ. ಎರಡು ಒಂದೇ ಅಲ್ವಾ ಅತ್ತೆ? ಅತ್ತೆ ಅಂದ್ರು ಅದೇ, ಗಂಡನ್ ತಾಯಿ ಅಂದ್ರು ಅದೇ ಅರ್ಥ ಅಲ್ವಾ? ನೀವ್ ನನ್ನ ಹತ್ರ ಬರ್ಬೇಡ ಅಂದ್ರು, ನಾನ್ ನಿಮ್ಮಿಂದ ದೂರ ಇರ್ಬೇಕು ಅಂದ್ರು ನೋವಾಗೋದು ನನ್ಗೆ ಅಲ್ವಾ ಅತ್ತೆ? ಹೆತ್ತಮ್ಮನ ಬಿಟ್ ಬಂದ್ಮೇಲೆ ಗಂಡನ್ ಮನೇಲಿ ಅತ್ತೆನೇ ಅಮ್ಮ ಆಗ್ಬೇಕು. ಆದ್ರೆ ನೀವ್ ನನ್ನ ಸೊಸೆ ಅಂತ ಒಪ್ಕೊಳ್ಳೋದ್ ಬಿಡಿ, ಕನಿಷ್ಠ ಮನುಷ್ಯ ಅಂತ ನೋಡ್ತಿಲ್ವಲ್ಲ ಅತ್ತೆ? ಸಾಕು, ಅದೇನೋ ಪರ್ಮಿಷನ್ ಅಂತ ಕೇಳ್ತಿದ್ಯಲ್ಲ, ಮೊದ್ಲು ಅದೇನು ಅಂತ ಕೇಳು. ನಾನ್ ಸ್ವಲ್ಪ ಅಮ್ಮನ್ ಮನೆಗ್ ಹೋಗ್ ಬರ್ಬೋದಾ? ಈಗ್ಯಾಕೋ? ಈಗೇನಂತ ವಿಶೇಷ ಅಲ್ಲಿ? ನೀನ್ ಈ ಮನೇಲಿ ಇರ್ಬೇಕು ಅಂದ್ರೆ ಆ ಮನೆ ಸಂಬಂಧನ ಪೂರ್ತಿ ಕಡ್ಕೋಬೇಕು ಅಂತ ಹೇಳಿದ್ದೆ, ಮರ್ತೋಯ್ತಾ? ಆಗ ಕಂಡೀಷನ್ ಹಾಕಿದ್ದೇನೋ ನಿಜ. ಆಗ ಅವಳು ತಪ್ಪು ಮಾಡಿದಾಳೆ ಅಂತ ನಾವೆಲ್ಲರೂ ನಂಬಿ ಆ ಕಂಡೀಷನ್ ಹಾಕಿದ್ವಿ. ಅವಳೇ ಸರಿ, ಅವಳದೇನು ತಪ್ಪಿಲ್ಲ ಅಂತ ಗೊತ್ತಾದ್ಮೇಲೆ ಅವ್ರ ತವ್ರ ಮನೆಗೂ ಅವಳಿಗೂ ಯಾಕೆ ಮಧ್ಯೆ ಗೋಡೆ ಕಟ್ಬೇಕು? ಹೆತ್ತವ್ರನ್ನ ನೋಡ್ಕೊಂಡ್ ಬರೋದಕ್ಕೆ ಇವಳು ನಮ್ಮ ಹತ್ರ ಪರ್ಮಿಷನ್ ಕೇಳ್ಬೇಕಮ್ಮ. ವಿವೇಕ್, ನೀನೇನ್ ಮಾತಾಡ್ತಿದ್ಯಾ ಅನ್ನೋ ಅರಿವಿದ್ಯಾ ನಿನ್ಗೆ? ಅಮ್ಮ, ಗಂಡನ್ ಮನೆಗ್ ಬಂದ ತಕ್ಷಣ ಹೆಣ್ಣು ತನ್ನ ತವ್ರಿನ ಬೇರ್ನ ಕತ್ತರಿಸ್ಕೊಂಡ್ ಬರಕ್ಕಾಗಲ್ಲಮ್ಮ. ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೆ ಹಬ್ಬದೂಟ ಅಲ್ಲ, ಉಸಿರಾಡೋ ಗಾಳಿ. ಕಷ್ಟನೋ ಸುಖನೋ ಹೆತ್ತವ್ರನ್ನ ನೋಡ್ಬೇಕು ಅನಿಸ್ದಾಗ ಅವಳು ತವ್ರ ಮನೆಗ್ ಹೋಗ್ ಬರೋದು ಅವಳ ಸ್ವಾತಂತ್ರ್ಯ ಅಲ್ವಾ ಅಮ್ಮ. ಅದಕ್ಕೆ ಪರ್ಮಿಷನ್ ಅನ್ನೋ ಕಾಂಪೌಂಡ್ ಹಾಕೋದ್ ಬೇಡ, ಅವಳನ್ನ ಕಳ್ಸೋಣ ಅಮ್ಮ. ವಿವೇಕ್ ಹೇಳ್ತಾ ಇರೋದು ಸರಿ. ಮದುವೆ ಆಗಿ ಹೆಣ್ಮಕ್ಳು ಗಂಡನ್ ಮನೆಗ್ ಬಂದ ತಕ್ಷಣ ತವ್ರ ಮನೆ ಸಂಬಂಧ ಕಡ್ದು ಹೋಗಲ್ಲ. ಅದನ್ನ ಕಟ್ ಮಾಡೋ ಅಧಿಕಾರ ನಮಗೂ ಇಲ್ಲ. ಏನತ್ತೆ ನೀವು? ಆದ್ರೆ ನಾನು ನಮ್ಮನೆ ಪದ್ಧತಿ ಅಂತ ಅವಳು ಗಂಡನೇ ಒಪ್ಪಿಗೆ ಕೊಡ್ತಾ ಇರುವಾಗ ನಾವ್ ಯಾಕೆ ಮಧ್ಯೆ ಹೋಗೋದು? ಹೋಗ್ ಬರ್ಲಿ ಬಿಡು. ಸರಿತಾ? ಏನ್ ಹೇಳ್ತೀಯಾ? ಸರಿ, ಹೋಗ್ಬಿಟ್ಟು. ಥ್ಯಾಂಕ್ಸ್ ರೀ. ಹೇ, ವಾಟ್ ದ ಹೆಲ್? ಏನಿದು ಮೋನಿಕಾ? ಏನಿದು ನವ್ತಾರ? ಬಟ್ಟೆ ಎಕ್ಸ್ಚೇಂಜ್ ಆಫರ್ ಏನಾದ್ರು ಶಾರ್ಟೇಜ್ ಆಯ್ತಾ? ಶರಾಪ್ ಅನಿಕೇತ್, ನಿಂಗೆ ಫ್ಯಾಷನ್ ಗ್ಲಾಮರ್ ಬಗ್ಗೆಲ್ಲ ಏನ್ ಗೊತ್ತು? ಇದು ಮಾಡೆಲ್ಸ್ ಹಾಕೋ ಮಾಡರ್ನ್ ಡ್ರೆಸ್. ಆಡ್ ಶೂಟ್ ತರ್ಸ್ಕೊಂಡಿದೀನಿ ಅಂತ ಗೊತ್ತಿದ್ರು ಈ ಕ್ವೆಶ್ಚನ್ ಕೇಳ್ತಿದ್ಯಲ್ಲ. ಅದ್ ಸರಿ, ನಾನ್ ಹೇಗ್ ಕಾಣಿಸ್ತಾ ಇದೀನಿ? ಓಹೋ, ಇದೆಂತ ಅದ್ಭುತವಾದ ಅವಕಾಶ. ಇವಳು ಇದೇ ಬಟ್ಟೆಲ್ ಏನಾದ್ರು ಈ ಮನೆ ಹಾಲ್ನಲ್ಲಿ ಓಡಾಡಿದ್ರೆ ಮನೇಲಿ ಎಲ್ರು ಸೇರಿ ಇವಳನ್ನ ಆಚೆ ದಬ್ಬೋದ್ ಗ್ಯಾರಂಟಿ. ಇವಳನ್ನ ಈ ಮನೆಯಿಂದ ಪರ್ಮನೆಂಟ್ ಆಗಿ ಕಳ್ಸೋಕೆ ಇದಕ್ಕಿಂತ ದೊಡ್ಡ ಚಾನ್ಸ್ ನಂಗೆ ಯಾವತ್ತೂ ಸಿಗಲ್ಲ. ಇವಳಿ ಅಹಂಕಾರಕ್ಕೆ ಫುಲ್ ಪೆಟ್ರೋಲ್ ಸುರಿಲೇಬೇಕಿವತ್ತು. ವಾವ್ ಮೋನಿಕಾ, ಯು ಲುಕ್ ಸ್ಟನ್ನಿಂಗ್. ಒಳ್ಳೆ ಹಾಲಿವುಡ್ ಮಾಡೆಲ್ ತರ ಕಾಣಿಸ್ತಿದ್ಯಾ. ನಿನ್ನ ಲುಕ್ ನೋಡಿ ಮತ್ತೆ ಫ್ಲಾಟ್ ಆಗ್ಬಿಟ್ಟೆ ಮೋನಿಕಾ. ದಟ್ಸ್ ಇಟ್. ಇದು ಬರೀ ಟ್ರೇಲರ್ ಅಷ್ಟೇ ಅನಿಕೇತ್. ಆಡ್ ಶೂಟ್ ಅಲ್ಲಿ ನಾನು ಇನ್ನೂ ಹಾಟ್ ಆಗಿ ಕಾಣಿಸ್ಕೊತಾ ಇದೀನಿ. ಆಡ್ ಶೂಟ್ ಆಗಿ ಟಿವಿಲ್ ಬಂದ್ಮೇಲೆ ಈ ಮನೇಲಿ ಎಲ್ರು, ಎಸ್ಪೆಷಲಿ ಆ ಗೌರಿ, ನನ್ ಲೆವೆಲ್ ನೋಡಿ ಸುಸ್ತು ಹೊಡಿತಾಳೆ. ಅವತ್ ಈ ಮನೇಲಿ ಎಲ್ರಿಗೂನು ನನ್ ರೇಂಜ್ ಏನಂತ ಗೊತ್ತಾಗತ್ತೆ. ಖಂಡಿತ ಸುಸ್ತು ಹೊಡಿತಾರೆ. ನಿನ್ನ ನೀ ಗೆಟಪ್ ಅಲ್ಲಿ ಮನೆಯವ್ರು ನೋಡಿದ್ರೆ
ಅವ್ರ ಕಣ್ಣಿಗೆ ಮಾತ್ರ ಅಲ್ಲ, ಅವ್ರ ಹಾರ್ಟಿಗೂ ಸ್ಟ್ರೋಕ್ ಹೊಡೆಯುತ್ತೆ. ವಾಚ್ ಮಿ ಅನಿಕೇತ್. ನನ್ ಕ್ಯಾಟ್ ವಾಕು, ನನ್ನ ಆಟಿಟ್ಯೂಡು, ನನ್ ಬಾಡಿ ಲ್ಯಾಂಗ್ವೇಜು, ಕ್ಯಾಮ್ರಾ ಮುಂದೆ ನಾನೇ ಕ್ವೀನ್. ಜಸ್ಟ್ ವೇಟ್ ಅಂಡ್ ವಾಚ್. ನನ್ ಗ್ಲಾಮರ್ ನೋಡಿ ಏನು ಅನ್ಸ್ತಾ ಇಲ್ವಾ ಅನಿಕೇತ್? ಎನಿ ಫೀಲಿಂಗ್ಸ್? ನಿಜ ಹೇಳ್ಬೇಕು ಅಂದ್ರೆ ನಿನ್ನ ನೋಡಿ ನನಗೆ ಎದ್ನಿತ್ತು ಚಪ್ಪಾಳೆ ಹೊಡಿಬೇಕು ಅನಿಸ್ತಿದೆ. ಮೋನಿಕಾ, ಯು ಆರ್ ಅ ಬಾರ್ನ್ ಸೆಲೆಬ್ರಿಟಿ ಮೋನಿಕಾ. ಐ ನೋ. ಇಷ್ಟ ದಿನ ಈ ಮೋನಿಕನ್ ಸೌಂದರ್ಯ ಈ ಮನೆಯಲ್ಲಿ ಲೆಕ್ಕಕ್ಕಿಲ್ದಾಗಿತ್ತು. ಆದ್ರೆ ಇನ್ಮೇಲ್ ಹಾಗಲ್ಲ. ಆಮೇಲೆ ಅನಿಕೇತ್, ಇನ್ ಮುಂದೆ ಈ ಮೋನಿಕಾ ಬರೀ ನಿನ್ ಹೆಂಡತಿ ಮಾತ್ರ ಅಲ್ಲ, ಈ ಸ್ಟೇಟ್ಗೆ ಫೇವ್ರೆಟ್ ಮಾಡೆಲ್ ಆಗೋಳು. ಅಬ್ಸಲ್ಯೂಟ್ಲಿ ಮೋನಿಕಾ. ನಂಗೊಂದ್ ಸಣ್ಣ ಡೌಟ್ ಇತ್ತು ಮೋನಿಕಾ, ನೀನ್ ಗರ್ಭಿಣಿ ಅಲ್ವಾ, ಸೊ ಈ ಮಾಡ್ಲಿಂಗ್ ಎಲ್ಲ ಕಷ್ಟ ಆಗತ್ತೆ ಅನ್ನೋ ಅನ್ಕೊಂಡಿದ್ದೆ. ಆದ್ರೆ ನಿನ್ ಈ ಡೆಡಿಕೇಶನ್, ಫಿಗರ್ ಮೇಂಟೆನೆನ್ಸ್ ಎಲ್ಲ ನೋಡಿದ್ರೆ ಡೈರೆಕ್ಟರ್ ನಿನ್ನ ಬಿಟ್ಟು ಬೇರೆ ಕಡೆ ನೋಡೋದೇ ಇಲ್ಲ. ನಿನ್ನ ಗ್ಲಾಮರ್ ಮುಂದೆ ಆ ಗೌರಿ ಝೀರೋ. ಆಫ್ ಕೋರ್ಸ್ ಅನಿಕೇತ್, ಅವಳಿಗೂ ನನ್ಗೂ ಏನ್ ಕಂಪ್ಯಾರಿಸನ್? ಐ ಆಮ್ ದ ಬೆಸ್ಟ್. ಮಾಡೆಲ್ ಅಂತೆ ಮಾಡೆಲ್, ತಲೆಯಲ್ಲಿ ಮೆದುಳು ಬದಲು ಮೇಕಪ್ ತುಂಬಿಕೊಂಡಿರೋ ಲೋಕಲ್ ತಾನೇ ಸುಂದರಿ ಅಂತ ಮೆರಿತಿದ್ದಾಳೆ. ನೀನ್ ಮಾಡೆಲ್ ಆಗೋದು ಟಿವಿಯಲ್ಲಮ್ಮ, ಈ ಮನೆಯವರಿಂದ ಒದೆ ತಿಂದು ಮನೆ ಆಚೆ ಬೀದಿಯಲ್ಲಿ. ನೀನ್ ಈ ಶಾರ್ಟ್ ಡ್ರೆಸ್ಗೆ ಅಮ್ಮ ಕಸ್ಬರ್ಗೆ ತಗೊಂಡು ಶಾರ್ಟ್ ಸರ್ಕ್ಯೂಟ್ ಮಾಡ್ತಾರೆ, ನೋಡ್ತಾ ಇರೋ. ನಾನಂತೂ ಇನ್ಮೇಲ್ ಫ್ರೀ, ಫುಲ್ ಫ್ರೀ. ಒಂದ್ ಮಾತು, ಸ್ವಲ್ಪ ಡ್ರಾಪ್ ಕೊಡಿ ಅಂತ ಕೇಳ್ಬೋದಲ್ಲ? ಇವಳಿಗೆ ಎಷ್ಟು ಈಗೋ. ಕಾರಲ್ಲಿ ಬಂದ್ ಕೂತ್ಕೋ ಅಂತ ಒಂದ್ ಮಾತ್ ಕರಿಬೋದಲ್ಲ? ಎಷ್ಟು ಕೊಬ್ಬಿಯವ್ರಿಗೆ. ಇವಳೇನು ಬಾಯ್ ತೆಗಿಯೋ ಹಾಗೆ ಇಲ್ವಲ್ಲ? ಇವ್ರೇನು ನನ್ನ ಕರಿಯೋ ಹಾಗೆ ಇಲ್ವಲ್ಲ? ಇವಳು ಬರ್ದೆ ಕಾರ್ ಹತ್ತದೆ, ಇವಳನ್ನ ಹೇಗ್ ಕರ್ಕೊಂಡೋಗ್ಲಿ? ಅವರೇ ಕರಿತಾ ಇಲ್ಲ, ನಾನ್ ಹೋಗಿ ಹೇಗ್ ಕಾರ್ ಹತ್ಲಿ? ಈ ದುರಂಕಾರಿ ನನ್ ಕರಿದೆ ಕಾರ್ ಹತ್ತಲ್ವಾ? ಈ ಕೊಬ್ಬಿನ ರಾಜ ನನ್ನ ಕರಿಯಲ್ವಾ? ಡ್ರಾಪ್ ಮಾಡು ಅಂದ್ರೆ ಡ್ರಾಪ್ ಮಾಡ್ತೀನಿ. ಡ್ರಾಪ್ ಮಾಡೋದಾದ್ರೆ ನಾನು ಬರ್ತೀನಿ. ಡ್ರಾಪ್ ಮಾಡ್ಬೇಕು ಅಂತಾನೆ ಕಾರ್ ನಿಲ್ಸಿದ್ದು. ಅದನ್ ಬಾಯ್ ಬಿಟ್ಟು ಹೇಳ್ದೆ ಇದ್ರೆ ನಂಗೆ ಹೆಂಗ್ ಗೊತ್ತಾಗುತ್ತೆ? ಬಾಯಿ ಮುಚ್ಕೊಂಡ್ ಕಾರ್ ಹತ್ತು. ಥ್ಯಾಂಕ್ಸ್. ಹೇಗೆ ಬಾಯಿ ಮುಚ್ಚು ಅಂತ ಹೇಳಿದಕ್ಕ? ಇಲ್ಲ, ಕಾರ್ ಹತ್ತಿ ಕೂತ್ಕೊಂಡಿದ್ದಕ್ಕೆ. ತೆಪ್ಪಗ್ ಬರಕ್ ಆಗದೇ ಇಲ್ಲ ಅಲ್ವಾ? ಅಂದಾಗೆ ಸೀಟ್ ಬೆಲ್ಟ್ ನಾನೇ ಹಾಕೋಬೇಕಾ? ನಿನಗ್ ಗೊತ್ತಿಲ್ವಾ ಅದು? ಗೊತ್ತು, ಆದ್ರೂ ನೀವೇನಾದ್ರೂ ಏಯ್ ಬೇಕಾದ್ರೆ ಹಾಕೋ. ಈ ಬೆಲ್ಟು ಆ ಬೆಲ್ಟು ನನಗ್ ಬೆಲ್ಟ್ ತರ ಅನಿಸ್ತಾ ಇಲ್ಲ. ಮತ್ತೇನ್ ಅನಿಸ್ತಿದ್ಯೋ? ನೀವೇ ನನ್ನನ್ನ ತಪ್ಕೊಂಡಿರೋ ತರ ಇದೆ. ಬಾಯಿ ಮುಚ್ಕೊಂಡು ಇರ್ತೀಯ? ಸರಿ. ವೇಟ್ ಅಂಡ್ ವಾಚ್ ಬಾಸ್. ಇನ್ ಸ್ವಲ್ಪ ಹೊತ್ತಿಗೆ ಮಾಡ್ರನ್ ಮೋನಿಕನ್ ಲುಕ್ ನೋಡಿ ಈ ಟ್ರೆಡಿಷನಲ್ ಫ್ಯಾಮಿಲಿಯವರು ದೊಡ್ಡ ಡ್ರಾಮಾ ಶುರು ಮಾಡ್ತಾರೆ. ಕೂತ್ಕೊಂಡ್ ಮಜಾ ತಗೋಣ. Sure, sir. I'm sure it's gonna be a fun. ಎಲ್ಲೋ ಬರ್ತಾಳೆಮೋ, ಬಂದೇ ಬರ್ತಾಳೆ. ನಿಂತ್ಕೊ ಮೋನಿಕಾ. ಏನು ಇದು ನಿನ್ ಅವತಾರ? ಅಲ್ಲ, ಮೈ ಮೇಲ್ ಬಟ್ಟೆ ಹಾಕಿದೀಯೋ ಇಲ್ವೋ ಅನ್ನೋ ತರ ಇದೆ. ಈ ರೀತಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ ಎಲ್ಲಿಗೆ ಹೋಗ್ತಿದ್ಯಾ ನೀನು? ನೋಡು ಮೋನಿಕಾ, ಇದು ದೀನ ಬಂಧು ಮನೆ. ಈ ಮನೆಗೊಂದು ಸಂಪ್ರದಾಯ ಮರ್ಯಾದೆ ಅನ್ನೋದಿದೆ. ಅದನ್ನ ಮರ್ತೋಗಿದ್ಯಾ ನೀನು? ಮಾಮ್, ಆಶಾ ಆಂಟಿ ಏನಾದ್ರು ನಮ್ ಪ್ಲಾನ್ ಫ್ಲಾಪ್ ಮಾಡೋ ತರ ಇದೆಯಾ? ರಿಲ್ಯಾಕ್ಸ್ ಮೈ ಬಾಯ್. ಈ ಆಶಾಗೆ ಅಷ್ಟ್ ದೊಡ್ಡ ಸೀನ್ ಎಲ್ಲ ಏನಿಲ್ಲ. ನಮ್ ಮೋನಿಕಾ ಇವಾಗ ಯಾರ ಮಾತು ಕೇಳೋ ಪೊಸಿಷನ್ ಅಲ್ಲಿ ಇಲ್ಲ. ಕಟ್ ದಿಸ್ ಟ್ರೆಡಿಷನಲ್ ನಾನ್ ಸೆನ್ಸ್ ಅಂತ ಹೇಗೆ ಕ್ಲಾಸ್ ತಗೊಳ್ತಾಳೆ ನೋಡಿ. ಓ ಕಮ್ ಆನ್ ಆಶಾ ಆಂಟಿ, ಪ್ಲೀಸ್ ಸ್ಟಾಪ್ ಯುವರ್ ಟ್ರೆಡಿಷನಲ್ ಲೆಕ್ಚರ್. ಇದೆಲ್ಲ ಫ್ಯಾಷನ್, ಟ್ರೆಂಡ್. ನಿಮ್ಗೆ ನನ್ನ ನೋಡಿ ಹೊಟ್ಟೆ ಕಿಚ್ಚಾಗ್ತಿದೆ, ಇದೇ ಪ್ರಾಬ್ಲಮ್. ಏನಂದೆ? ಹೊಟ್ಟೆ ಕಿಚ್ಚ ನನ್ಗ? ಎಸ್ ಆಫ್ ಕೋರ್ಸ್. ಕಷ್ಟಪಟ್ಟು 0 ಸೈಜ್ ಮೇಂಟೈನ್ ಮಾಡಿರೋ ನನ್ನಂತವ್ರು ನೋಡಿದ್ರೆ ನಿಮ್ ತರ ಡಬಲ್ XL, XXX ಸೈಜ್ ಅವ್ರಿಗೆ ಬೋರು ಬೇಜಾರು ಆಗುತ್ತೆ ಬಿಡಿ. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮೋನಿಕಾ, ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗೆ ಈ ರೀತಿ ಮಾತಾಡ್ತೀಯಲ್ಲ? ನಿಮ್ದು ಓಲ್ಡ್ ಜನರೇಷನ್, ಬರೀ ಕಂಪ್ಲೇಂಟ್ ಮಾಡ್ಕೊಂಡು ಕಾಲ ಕಳ್ಕೊಂಡಿರೋ ಬೂಮರ್ಸ್ ಮೈಂಡ್ ಸೆಟ್ ನಿಮ್ದು. ಈ ಮನೆ, 4 ಗೋಡೆ ಮತ್ತೆ ಸೀರೆ, ಇಷ್ಟರಲ್ಲೇ ನಿಮ್ ಲೈಫ್ ಮುಗ್ದೋಗುತ್ತೆ. ಆದ್ರೆ ನನಗೆ ಕರಿಯರ್ ಇದೆ, ಪ್ಯಾಷನ್ ಇದೆ. ಕಾಲದ ಜೊತೆಗೆ ಬದ್ಲಾಗೋದ್ನ ಮೊದ್ಲು ಕಲೀರಿ, ಇಲ್ಲ ಅಂದ್ರೆ ಈ ಜನರೇಷನ್ ನಿಮ್ಮನ್ನ ಮೂಲೆ ತಳ್ಳುತ್ತೆ. ಜಸ್ಟ್ ಅಪ್ಡೇಟ್ ಯೋರ್ ಸೆಲ್ಫ್ ಆಂಟಿ. ನನ್ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಕಾಮೆಂಟ್ ಮಾಡೋ ಯೋಗ್ಯತೆ ನಿಮಗಿಲ್ಲ. ನೋಡು. ಅಯ್ಯ, ಯಾಕೆ? ಸಮಾಧಾನ ತಗೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಈ ತರ ಡ್ರೆಸ್ ಹಾಕದ್ ಬಿಡಿ, ಹಾಕೋ ಕನ್ಸ್ ಕಾಣೋಕ್ಕೂ ನಿಮ್ ಕೈಲಾಗಲ್ಲ. ನಾನ್ ಈ ಡ್ರೆಸ್ ಹಾಕೊಂಡ್ರೆ ನನಗೆ ಹೆಮ್ಮೆ ಅನ್ಸುತ್ತೆ. ನೀವ್ ಹಾಕೊಂಡ್ ಕನ್ನಡಿ ಮುಂದೆ ನಿಂತಾಗ ಕನ್ನಡಿಗೂ ಕೂಡ ಓಡ್ದೋಗ್ಬೇಕು ಅನ್ಸುತ್ತೆ. ಅಲ್ಲ, ಯಾವತ್ತಾದ್ರೂ ನಿಮ್ಗೆ ರ್ಯಾಂಪ್ ವಾಕ್ ಮಾಡಕ್ ಆಗತ್ತಾ? ಟ್ರೈ ಮಾಡಿ, ಪಕ್ಕ ಡಬ್ಬ ತರ ಇರುತ್ತೆ. ಅಟ್ ಲೀಸ್ಟ್ ಕ್ಯಾಟ್ ವಾಕ್ ಮಾಡ್ತೀರಾ? ಓ ಮೈ ಗಾಡ್, ನೀವ್ ಕ್ಯಾಟ್ ವಾಕ್ ಮಾಡಿದ್ರೆ ನೋಡೋರ್ಗೆ ವಾಂತಿ ಮಾಡ್ಕೊಳ್ಳೋ ರೇಂಜ್ ಇರುತ್ತೆ. ಅಡ್ಗೆ ಮನೆಯಲ್ಲಿ ಮುಸ್ರೆ ತಿಕ್ಕೊಂಡು ಪಾತ್ರೆ ಮುಂದೆ ಪೋಸ್ ಮಾಡೋ ನಿಮ್ಗೆ ಕ್ಯಾಮ್ರಾ ಮುಂದೆ ಪೋಸ್ ಮಾಡಕ್ ಎಲ್ ಬರುತ್ತೆ ಬಿಡಿ. ಅದಕ್ಕೂ ಯೋಗ್ಯತೆ, ಆಟಿಟ್ಯೂಡು
ಎಲ್ಲ ಇರ್ಬೇಕು. ನಿಮ್ ಔಟ್ಡೇಟೆಡ್ ಮೈಂಡ್ ಸೆಟ್ ಇಂದ ಫಸ್ಟ್ ಆಚೆ ಬನ್ನಿ, ಆಮೇಲೆ ನನ್ ಅಡ್ರೆಸ್ ನನ್ ಡ್ರೆಸ್ ಬಗ್ಗೆ ಮಾತಾಡಿ. ಸೊ ಶಟ್ ಅಪ್ ಅಂಡ್ ಮೈಂಡ್ ಯುವರ್ ಓನ್ ಬಿಸ್ನೆಸ್. ಯಾರ ಊರಿಗೂ ನನ್ ಗುರಿನ ತಡಿಯಕ್ ಆಗಲ್ಲ. ಆಮೇಲೆ ಇದನ್ನೆಲ್ಲ ಕೇಳೋ ಹಕ್ಕು ಯೋಗ್ಯತೆ ನಿಮಗಿಲ್ಲ. ಒಂದು ನನ್ ಗಂಡ ಕೇಳಿ, ಇಲ್ಲ ನನ್ ಅತ್ತೆ ಕೇಳಿ, ನಿಮ್ದು ಎಷ್ಟಿದ್ಯೋ ಅಷ್ಟು ನೋಡ್ಕೊಳ್ಳಿ ಸಾಕು. ಅನಿಕೇತ್, ಸೂಪರ್ ಕಣು ನಿನ್ ಹೆಂಡತಿ. ಮನೆಗ್ ಬೆಂಕಿ ಇಡಕ್ಕೆ ನಾವೇನು ಮಾಡ್ಬೇಕಾಗಿಲ್ಲ, ಆ ಕೆಲ್ಸನ ಇವಳೇ ಮಾಡ್ತಾಳೆ. ಸರ್, ನಿಮ್ ಶೂಟಿಂಗ್ ಅಲ್ಲಿ ಏನು ಮಾಡಿದ್ರೆ ಈ ಮನೆಯವ್ರಿಗಾಗಲ್ವೋ ನೀನ್ ಅದನ್ನೇ ಮಾಡ್ಸು. ಡನ್ಮೋ ಅಲ್ಲಾಗೋ ಶೂಟಿಂಗು ಈ ಮನೆಗೆ ಮಾಡೋ ಶ್ರಾದ್ದ ಆಗಿರತ್ತೆ. ಏಯ್, ಏನ್ ಹಾಗೆ ನೋಡ್ತಾ ಇದ್ಯಾ? ಏನೋ ಒಂಥರ ಖುಷಿ. ನನ್ಗಾಗ್ತಿಲ್ವೇ? ಈಗಾಗತ್ತೆ ರೀ. ಏಯ್, ಆಫ್ ಮಾಡೋದನ್ನ. ಇದೇನಿದು ಮೆಲೋಡಿ ಡ್ರಾಮಾ? ಮತ್ತೆ ಲವ್ ಸಾಂಗ್ ಬೇಕಾ? ಏಯ್, ಏನು ಬೇಡ, ನೀನೇ ಇದೆಯಲ್ಲ. ಓ, ಪಕ್ಕದಲ್ಲೇ ಲವ್ ಕೂತಿರ್ಬೇಕಾದ್ರೆ ಲವ್ ಸಾಂಗ್ ಯಾಕೆ ಅಂತನಾ? ಇದನ್ನೇ ಜಾಸ್ತಿ ಆಯ್ತು ಅನ್ನೋದು. ಸರಿ ಸರಿ, ಕಮ್ಮಿ ಮಾಡ್ಕೋತೀನಿ ಬಿಡಿ. ಹಲೋ, ನಾನೇ ನಿನ್ನ ಫಾರಿನ್ ಕರ್ಕೊಂಡು ಹೋಗ್ತಾ ಇಲ್ಲ, ಇಷ್ಟೊಂದು ಖುಷಿ ಪಡ್ತಾ ಇದ್ಯಾ? ಯಾವ ಫಾರಿನ್ಗೂ ಹೋದ್ರು ಒಂದ್ ಹೆಣ್ಣು ಅವಳ ತವ್ರ ಮನೆಗ್ ಹೋದಾಗ ಸಿಗೋ ಆ ಸಂತೋಷ ನೆಮ್ಮದಿ ಸಿಗಲ್ಲ ಸರ್. ಅತ್ತೆ ಮನೇಲಿ ಪಂಚಭಕ್ಷ ಪರಮಾನ್ನ ಸಿಕ್ರು ತವ್ರ ಮನೇಲಿ ಅಮ್ಮ ಪ್ರೀತಿಯಿಂದ ಕೊಡೋ ಕೈತುತ್ತಿದ್ಯಲ್ಲ, ಆ ರುಚಿ ಮುಂದೆ ಅಮೃತ ಕೂಡ ಪಕ್ಕಕ್ಕೋಗಿ ನಿಂತ್ಕೊಳ್ಳುತ್ತೆ ಸರ್. ಹೌದಾ? ಹಾಗಿರೋ ಒಂದ್ ಕೆಲ್ಸ ಮಾಡು, ನಿನಗೆ ಅಂತ ಒಂದ್ ಡೆಲಿವರಿ ಬಾಯ್ನ ಫಿಕ್ಸ್ ಮಾಡ್ಬಿಡ್ತೀನಿ. ನಿಮ್ ಮನೆಯಿಂದ ದಿನ ನಿನ್ ಊಟ ತರಿಸ್ಕೊ, ನಿನ್ಗೋಸ್ಕರ. ಸರ್ ಒಂದ್ ಮಳ ನೀವಾ? ನಿಮ್ ಸಹವಾಸನೆ ಬೇಡ. ಹಲೋ, ಹೂ ಕೊಡಿ. ತಗೊಳ್ಳಿ. ಈ ಹೂವಿನ ಒಂದೊಂದ್ ಎಸ್ಲು ಬಿಡ್ಸಿ ನಮ್ ಸುತ್ತಲೂ ಹರಡಿ ಈ ಗಮ್ ಅನ್ನೋ ಪರಿಮಳದ ಅಮಲಲ್ಲಿ ನಮ್ಮಿಬ್ರನ್ನ ನಾವೇ ಮರ್ತ ಹೋಗ್ಬೋದಲ್ವಾ ಸರ್?